ನೀವು ದಾನಾರೇ ಹಿಡ್ಕೋರಿ, ಬೇಕಾದ್ರೆ ಧರ್ಮರ ಹಿಡ್ಕೋರಿ. ನೀವು ಹಿಡಿದಿರ್ತಕ್ಕಂತ ವಿಷಯನ್ನ ಹೌದು, ಅದಕ್ಕ ಹೌದನಂಗ ಮಂದಿಗೆ ವಿಷಯ ಕೊಟ್ಟ ಆ ಜನರ ಕೈಲಿ ನೀವು ತಾಳಿ ತಗೊಂಡ ಮಂಗಳಾರತಿ ಹೌದು. ಮಾಡ್ಬೇಕ. ಹಾ ಹಾ ನೀ ಯಾವ ವಿಷಯ ಬಿಡ್ರಿ. ಬಿದ್ದ ಪಾಲ ತಗೊಂಡ ಇದರಿಂದ ಮುಕ್ತಿಗೆ ಹೋಗ್ಲಾಕ ಬರ್ತದಂತ ಹೇಳಿ ಈ ಮಾಡ್ಯಾಳ ದೈವದ ಕೈಲಿ ತಾಳಿ ಹೊಡಿಸಿವತ್ತು ಸೋನಾಳ ಹನುಮಂತ ಗೌಡ ಶಿಸ್ಮಗ ಈ ಊರಾಗ ಆರತಿ ಮಾಡುದು ಮಕ್ಕಳು. ಯಾಕ್ರಿ? ಹೌದು. ಪ್ರಥಮದಲ್ಲಿ ಬಂದು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂಥ ಯಾರಿ ಸರ ಪಂಚಮುಖದ ಪರಮೇಶ್ವರ ಪವಿತ್ರ ಪಾದಕೋಶದ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತ ಯಾವ ಕೊಲ್ಲಿಪಾಕೆ ಸೋಮೇಶ್ವರ ಲಿಂಗದಲ್ಲಿ ಹೌದಾ ಸೋಮವಾರ ದಿವಸ ಉದಯಿಸಿ ಬಂದಿರತಕ್ಕಂತ ಯಾರಿಪ್ಪ ಜಗದ್ಗುರು ರೇವಣ ಸಿದ್ದೇಶ್ವರ ಪವಿತ್ರ ಪಾದಕ್ಕೂ ಕೂಡ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತ ಯಾವ ರೇವಣ ಸಿದ್ದೇಶ್ವರ ಅಚ್ಚುಮೆಚ್ಚಿನ ಪ್ರೀತಿಯ ಶಿಷ್ಯನಾಗಿರ್ತಕ್ಕಂತ ಇವ್ರು ಯಾರಿಪ್ಪ ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಿನ ಚಂದರಗಿರಿ ಗ್ರಾಮದಲ್ಲಿ ತಂದಿ ಬರಮ ಭೂಪಾಲ ತಾಯಿ ಸೂರಮ್ಮ ದೇವಿಯ ಸಂಜಾತನಾಗಿರ್ತಕ್ಕಂಥ ನನ್ನಪ್ಪ ಹೌದಾ ಅಲ್ಲದ ಉಗಾಡ ದೇವರ ಸೋಮಘಾತಕ ದೇವರ ಜೂಕ ಮುನಿ ದೇವರ ಹರಿವು ಹಾವಿನ ಗಂಡ ಉರಿವು ಕಿಚ್ಚನ ಗಂಡ ಹೌದು ಹೊನ್ನ ಹೊಂಕಳ ಬಂಗಾರದ ಜಡಿ ಹೊಂದಿರತಕ್ಕಂತ ನನ್ನಪ್ಪ ಯಾರಿಪ್ಪ ಶಿವಸಿದ್ಧ ಬೀರೇಶ್ವರ ಕರ್ತೃಗದಿ ಕೂಡ ಅನಂತ ಕೋಟಿ ಭಕ್ತಿಪೂರ್ವಕ ನಮಸ್ಕಾರಗಳನ್ನ ಸಲ್ಲಿಸುತ್ತ ಯಾವ ಬೀರಲಿಂಗೇಶ್ವರ ಅಚ್ಚುಮೆಚ್ಚಿನ ಪ್ರೀತಿಯ ಶಿಷ್ಯನಾಗಿರ್ತಕ್ಕಂತ ಇವ್ರು ಯಾರಿಪ್ಪ ಮಹಾರಾಷ್ಟ್ರ ರಾಜ್ಯ ಸಾತಾರ ಜಿಲ್ಲಾ ಪಲ್ಟಾಣ ತಾಲೂಕಿನ ಹೌದು ಬಾರಾಮತಿ ಗ್ರಾಮದಲ್ಲಿ ತಂದೆ ತುಕ್ಕಪ್ಪರಾಯ ತಾಯಿ ಅಮೃತವಾಯ ಪುಣ್ಯ ದಂಪತಿಗಳ ಗರ್ಭದಲ್ಲಿ ಜನಿಸಿ ಬಂದು ಗುರುವಿನ ಸಲುವಾಗಿ ಘೋರರಣ್ಯ ಸಂಚರಿಸಿ ಹುಲಿಗಿಣ್ಣ ತಂದ ಗುರುವಿಗೆ ಉಣಿಸಿ ಹೌದಾ ಜತ್ತಿ ನಾರಾಯಣಪುರ ನಾಮವನ್ನು ಅಳಿಸಿ ಹುಲಜಂತೆ ಅನಸಿ ವರ್ಷಕ್ಕೊಮ್ಮೆ ದಿವಳಿಗಮಾಸಿ ಶ್ವಾಪಾರ್ವತಿನ ಧರಣಿಗಿಳಿಸಿ ಮುಂಡಾಸ್ ಮುಯಿ ಪಡೆದಿರ್ತಕ್ಕಂಥ ನನ್ನಪ್ಪ ಯಾರಿಪ್ಪ ಮುತ್ಯ ಮಾಳಿಂಗರಾಯರ ಕರ್ತೃಗದ್ದಿ ಕೂಡ ಅನಂತ ಕೋಟಿ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತ ನನ್ನ ಜ್ಞಾನಕ್ಕ ಜ್ಯೋತಿಯಾಗಿ ಬೆಳಗಿರ್ತಕ್ಕಂತ ಯಾರಿಪ್ಪ ಯಾವ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಪಾವನಮಯ ಕ್ಷೇತ್ರ ಯಾವ್ರಿ ಸರ ಉತ್ನಾಳ ಗ್ರಾಮದಲ್ಲಿ ಎಂಬಾಗಿ ವಾಸಾಗಿರ್ತಕ್ಕಂಥ ನನ್ನಪ್ಪ ಯಾರಿಪ್ಪ ಭೀಮಾಶಂಕರ ಮುತ್ತರ ಪವಿತ್ರ ಪಾದಗಳು ಸುಧಾ ನನ್ನ ಮಸ್ತಕದ ಮೇಲೆ ಇಟ್ಟಿಕೊಂಡು ನನ್ನಲ್ಲಿರ್ತಕ್ಕಂಥ ಅಜ್ಞಾನದ ಕತ್ತಲನ್ನು ಹೊಡೆದೋಡಿಸಿ ಹೌದು ಈ ಹಾಲಮತ್ತದ ದಾರಿಯನ್ನು ತೋರಿಸಿಕೊಟ್ಟಿರ್ತಕ್ಕಂಥ ಯಾರಿ ಸವರ ದಿವಂಗತ ಪರಮ ಪೂಜ್ಯ ಹೌದಾ ಯಾವ ಸಾಂಗ್ಲಿ ಜಿಲ್ಲೆಯ ಜತ್ತ ತಾಲೂಕಿನ ಸೊನೆಯಾಳ ಗ್ರಾಮದ ಹನುಮಂತರಾಯಗೌಡ ಬಿರಾದರ ಪವಿತ್ರ ಪಾದಕೋಶದ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತ ಇವತ್ತಿನ ದಿವಸ ಯಾವ ಕಲಬುರಗಿ ಜಿಲ್ಲೆಯ ಹೌದು ಆಳಂದ ತಾಲೂಕಿನ ಪಾವನಮಯ ಕ್ಷೇತ್ರ ಯಾವ್ರಿಪ್ಪ ಈ ಮಾಡ್ಯಾಳ ಗ್ರಾಮದಲ್ಲಿ ಭಕ್ತರ ಭಕ್ತಿಗೆ ಮೆಚ್ಚಿ ಎಂಬಾಗಿ ವಾಸಾಗಿರ್ತಕ್ಕಂಥ ನನ್ನಪ್ಪ ಯಾರಿ ಸರ ಮಳಸಿದ್ದೇಶ್ವರ ಪವಿತ್ರ ಪಾದಕೋಶದ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತ ಈ ಮಳಸಿದ್ದ ಮುತ್ತನ ಜಾತ್ರಾ ನಿಮಿತ್ತವಾಗಿ ಹೌದು ಇಲ್ಲಿ ಬಂದ ಕೂಡಿರ್ತಕ್ಕಂಥ ಎಲ್ಲಾ ಧರ್ಮದ ಎಲ್ಲಾ ಅಭಿಮಾನಿಗಳು ಕೂಡ ನಮಸ್ಕಾರಗಳನ್ನು ಹೇಳುತ್ತಾ ಇವತ್ತಿನ ದಿವಸ ಏನಾಗ್ಯದ್ರಿಪ್ಪ ಈ ಮಾಡ್ಯಾಳ ಗ್ರಾಮದಲ್ಲಿ ನಮ್ಮ ಜೊತೆಯಲ್ಲಿ ಹೌದು ಹಾಡ್ಲಿಕ್ಕೆ ಬಂದಿರತಕ್ಕಂತ ಹೌದು ಶ್ರೇಷ್ಠ ಕಲಾವಿದರು ಯಾರಿಪ್ಪ ಯಾವ ಸೊಲ್ಲಾಪುರ ಜಿಲ್ಲೆಯ ದಕ್ಷಿಣ ಸೊಲ್ಲಾಪುರ ತಾಲೂಕಿನ ಹತ್ತೂರು ಗ್ರಾಮದ ಓಗ್ಯಾಣ ಸಿದ್ದೇಶ್ವರ ಡೊಳ್ಳಿನ ಕಲಾಗಾಯನ ಸಂಘಕ್ಕೂ ಕೂಡ ನಮಸ್ಕಾರಗಳನ್ನು ಹೇಳುತ್ತಾ ಅದಕ್ಕೆ ಹೇಳ್ತಾರ ಬಂಧುಗಳೇ ಮಾತ್ಮರು ಏನ್ ಹೇಳ್ತಾರೆ ಸರ ಮಾತಾ ನಂಬಲು ಮನವೇ ಹಂಬಲಿಸಿ ಕೆಡಬೇಡ ಹೌದಾ ನಂಬಲು ಮನವೇ ಹಂಬಲಿಸಿ ಕೆಡಬೇಡ ಶ್ರೀ ಸಂಬನ ವಲ್ಮಿಗೆ ನಂಬಿಕೆ ಕಾರಣ ದೇವರನ್ನು ನಂಬಿ ಯಾರು ಕೆಟ್ಟಿಲ್ಲ ಹೌದು ದೇವರನ್ನ ಕೆಣಕಿ ಜಗತ್ತದಾಗ ಬದುಕ್ಯಾರು ಉಳಿದಿಲ್ರಿ ಸರ ಉಳಿದಿಲ್ಲ ಅಂತೇಳಿ ಮಾತ್ಮ ಹೇಳ್ಯಾರ ಇರ್ಲಿ ಅದು ಒತ್ತಟಿ ವಿಷಯ ಇರ್ಲಿ ಹೌದು ಇಲ್ಲಿ ಛಾಯಾಮ್ಯಾನ ಬಹಳ ಆಗಿಲ್ಲ ಆದ್ರೂ ಒಂದ್ ತೊಡೆ ಮಂದಿ ಬಂದ ಮನ್ಕೊಂಡಾರ ಉದಾಕ ಕಾಲು ಚಾಚಿ ಈಗಾಗಲೇ ಮನ್ಕೊಂಡಾರ ಹೌದು ಮನ್ಕೊಂಡವ್ರಿಗೆ ಒಂದು ಮಾತು ಹೇಳಿ ವಿಷಯ ಮಾತಾಡೋದೇನು ಬಂಧುಗಳೇ ಮನ್ಕೊಂಡವ್ರಿಗೆ ಏನ್ ಹೇಳಿದ್ರಿ ಮಾತು ಮನ್ಕೊಂಡವ್ರಿಗೆ ಏನ್ ಹೇಳೋದು ಅಂತ ಕೇಳಿದ್ರ ಈ ಮಳಸದ ಮುತ್ತವರ ಪವಿತ್ರ ಪೌಳಿ ಒಳಗ ಹೌದು ಒಂದು ಡೊಳ್ಳಿನ ಪದ್ಯ ಹಚ್ಚಲಿ ಒಂದು ಭಜನೆ ಹಚ್ಚಲಿ ಒಂದು ಕೀರ್ತನ ಹಚ್ಚಲಿ ಹೌದು ಒಂದು ಪುರಾಣ ಪ್ರವಚನ ಹಚ್ಚಲಿ ಇಂತ ಸತ್ಯ ಸಂಘ ನೋಡು ಮುಂದ ಯಾರು ಬಂದ ಕಾಲ ಚಾಚಿ ಮನ್ಕೋತಾವ್ ನೋಡ ಅವು ಮುಂದಿನ ಜನ್ಮದಾಗ ದೆವ್ವಾಗಿ ಹುಡ್ತಾವ ದೆವ್ವಿನ ನೋವು ಆಗೋದ್ ಬಾರ್ತ ಮುತ್ತೆ ಅದು ಕೂತ್ ನೋಡಲ್ಲಿ ಪ್ರಾರಬ್ಧ ಹೌದು ಏನೋ ಮಾಡಕ್ ಬರುದಿಲ್ಲ ನಮ್ಮ ಪ್ರಪಂಚ ನಾವ್ ಹೆಂಗಾಗಿದೇವ ಅಂತ ಕೇಳಿದ್ರ ಹೆಂಗಾಗ್ಯದ್ರಿ ಸರ
ಆಕಳ ಹರ್ಕೊಂಡು ಅಡವಿಗೆ ಬಿದ್ದಂಗ ಆಗ್ಯದ. ಗೂಟದಂದು ಇಲ್ಲ ಮ್ಯಾಳಿ ಮೇಲಿಂದು ಸರ ಆ? ಹಾಕ್ಳ ಗೂಟದಂದೆ ಹರ್ಕೊಳದಲ್ರಿ. ಮತ್ತೆ ಗೂಡ್ದನ ಆಕಳನ ಹರಿದದ. ಹೌದು, ಆಕಳ ಹರ್ಕೊಂಡ ಅಡವಿಗೆ ಬಿದ್ದದ. ಬಿದ್ದದ ಅಡವಿಗೆ. ಅಡವ್ಯಾಗ ಹುಲಿ ನೋಡ್ಯದ. ಆಕಳಿಗೆ ಇಲ್ಲ ಎಮ್ಮಿಗೆ. ಹಾ, ಏನ್ ಅಡ್ಡ ಹಚ್ತಾವ. ಆಕಳಿಗೆ ನೋಡದಲ್ಲ. ಆಕಳಿಗೆ ಹುಲಿ ನೋಡ್ತು. ನೋಡ್ತು, ನೋಡಿ ಆಕಳ ತಿನ್ಬೇಕಂತೇಳಿ ಹುಲಿ ಬೆನ್ನ ಹತ್ತು ಆಕಳಿಗೆ ಹತ್ತು. ಹಾ ಹಾ, ಆಕಳ ಮುಂದೆ ಓಡ್ತಿತ್ತು, ಹುಲಿ ಹಿಂದ ಬೆನ್ನ ಹತ್ತೆ ಬಿಟ್ಟಿತ್ತು. ಬೆನ್ನ ಹತ್ತಿ ಓಡ್ತಿತ್ತು. ಹಾ ಹಾ, ಆಕಳ ಓಡ್ಕೋತ ಹೋಗುದ್ರಾಗ ಒಂದ್ ಕೆರಿ ಒಡ್ಡ ಹತ್ತ. ಆಕಳಿಗೆ ಇಲ್ಲ ಕತ್ತಿಗೆ. ಹಾ, ಆಕಳಿಗೆ ಹತ್ತಲ್ಲ. ಕೆರಿ ಒಡ್ಡ ಹತ್ತು. ಹತ್ತು ಏರಿ ಆಕಳ ನಿತ್ತು ನೋಡ್ತು. ಹಾ ಹಾ, ಹಿಂದ ಹುಲಿ ಬಾಯ್ತಾರ ಹಂಗೆ ಬೆನ್ನ ಹತ್ತೆ ಬಿಟ್ಟಿತ್ತು. ಬೆನ್ನ ಹತ್ತಿತ್ತು. ಹೌದು, ಆಕಳ ತದ ಏನತ್ತದ್ರಿಪ್ಪ? ಇನ್ನು ನನ್ನ ಹುಲಿ ಇಡುದಿಲ್ಲ. ಇಡುದಿಲ್ಲ. ಇನ್ನ ನನ್ನ ಹುಲಿ ಇಡುದಿಲ್ಲ. ನನ್ನ ಹುಲಿ ಇಡುದಿಲ್ಲ. ಹೌದು, ಈ ಹುಲಿ ಬಾಯಾಗ ನಾ ಪ್ರಾಣ ಕೊಡಬಾರ್ದ. ಹೌದು. ಎಷ್ಟು ನೀಗ್ತ ನೋಡಾಟ ಪ್ರಯತ್ನ ಮಾಡಿ ಹಾ ಹಾ, ನಾ ಕೆರೆಯಾಗ ಜಿಗಿಬೇಕಂತ ತಿಳ್ಕೊಂಡ ಜೀವದ ಕಬರಿಲ್ಲಾರ್ದೆ ಜೀವದ ಹಂಗಿಲ್ಲಾರ್ದೆ ಆಕಳ ಕತ್ತರಿಸಿ ಕೆರೆ ಹುದಲ್ನ್ಯಾಗ ಜಿಗಿತ್ತು. ಜಿಗಿತು. ಹುದಲಾಗ ಇಲ್ಲ ಗೆರಸ್ನ್ಯಾಗ ಕೆರೆಯಾಗ ಹುದಲೇ ಇರುದಿಲ್ಲ. ಆಕಳ ಹೋಗಿ ಕೆರೆ ಹುದಲ್ನ್ಯಾಗ ಸಿಕ್ಕೋತು ಬಂಧುಗಳೇ. ಹೌದು, ಅಟ್ರೊಳಗ ಹುಲಿ ಹಿಂದ ಓಡಿ ಬಂದ ಹಾ ಹಾ, ಕೆರೆ ಒಡ್ಡ ಏರಿ ನಿತ್ತು ಆಕಳ ಹುದಲಾಗ ಸಿಕ್ಕ ಒದ್ದಾಡ್ಲತ್ತಿತ್ತ. ಹೌದು. ಕೆರೆ ಒಡ್ಡಿನ ಮೇಲೆ ನಿತ್ತು ಆಕಳ ಕುಲು ನಗಲಕತ್ತ. ಹಾ ಹಾ ಹಾ, ಹುಲಿ ಕೆರೆ ಒಡ್ಡಿನ ಮೇಲೆ ನಿತ್ತು ಹುಲಿ ಕುಲು ನಗಲತ್ತ. ಹೌದು, ಹತ್ತದ ಹುಲಿ ಏನಂತದ ಆಕಳಿಗೆ ನೋಡಿ. ಇಲ್ಲಿ ತನ ಓಡಿ ಬಂದಿ ಓಡಿ ಇನ್ನು ನೀ ಎಲ್ಲಿ ಕಡ್ಯಾಕಾಗ ಓದಿದಿ. ಹಾ ಹಾ ಹಾ, ನನ್ನ ಬಾಯಾಗ ನೀ ಸಿಗಲಾಕೆ ಬೇಕಂತ ತಿಳ್ಕೊಂಡು ಅದೇ ಖುಷಿ ಒಳಗ ಹುಲಿನು ಜಿಗಿತ ಕತ್ತರಿಸಿ ಜಿಗಿತ್ತು. ಕತ್ತರಿಸಿ ಜಿಗಿತ ಕರೆ ಖುಷಿಯಾಗಿತ್ತು ಹುಲಿ. ಹಾ ಹಾ, ಆಕಳಕ್ಕಿಂತ 2 ಮಾರ ಹಿಂದ ಹುದಲಾಗಿ ಸಿಕ್ಕೋತು. ನಡಬಾರಕ ಅಂತರ ಉಳಿತು. ಮುಂದ ಆಕಳ ಒದ್ದಾಡ್ತಿತ್ತು, ಹಿಂದ ಹುಲಿ ಒದ್ದಾಡ್ತಿತ್ತು. ಹಗರ್ಕ ಆಕಳ ಹೊಳಿ ನೋಡ್ತಿತ್ತು, ಹುಲಿ ಒದ್ದಾಡ್ಲತ್ತು. ಹಾ ಹಾ, ಹುಲಿಗೆ ನೋಡಿ ಆಕಳ ಕೊಕ್ಕ ನಗಲಕತ್ತು ಬಂಧುಗಳೇ. ಹುಲಿಗೆ ನೋಡಿ. ಹಾ ಹಾ, ಅವಾಗ ಕೇಳ್ತದ ಹುಲಿ, ಏನಂದ್ರಿಪ್ಪ? ಆಕಳ ಯಾಕೆ ನಗಲಾತಿದಿ? ಹಾ ಹಾ, ನಾನು ಹುದಲಾಗಿ ಸಿಕ್ಕೊಂಡಿದ್ದ, ನೀನು ಹುದಲಾಗಿ ಸಿಕ್ಕೊಂಡಿದ. ನನ್ನ ನೋಡಿ ನೀ ಯಾಕೆ ನಗಲಕತ್ತಿ ತಿಳ್ಕೊಡು. ಹುಲಿ ಆಕಳಿಗೆ ಕೇಳ್ದಕ್ಕರ ಆಕಳ ಹೇಳ್ತದ ಬಂಧುಗಳೇ. ಏನ್ ಹೇಳ್ತದ್ರಿ ಆಕಳ? ಹುಚ್ಚಿ ಹತ್ತದ. ಹುಚ್ಚಿ ನಾನು ಹುದಲಾಗಿ ಸಿಕ್ಕೊಂಡಿದ್ದ, ನೀನು ಹುದಲಾಗಿ ಸಿಕ್ಕೊಂಡಿದಿ. ಹೌದು, ಖರೆ ನಿನ್ನ ನೋಡಿ ನಾ ಯಾಕೆ ನಕ್ಕಿನ ಅಂತ ಕೇಳಿದ್ರ, ಹಾ ಹಾ, ನಾ ಹುದಲಾಗಿ ಸಿಕ್ಕೊಂಡಿ ಅನ್ನೋದು ಹೌದು. ಮಾಡ್ಯಾಳ ಗ್ರಾಮದೊಳಗ ನನ್ನ ಮಾಲಕ ಗುರುತಾಯ್ತಂದ್ರ 10 ಮಂದಿನ ಕರ್ಕೊಂಡು ಬಂದು ಕಿತ್ತು ಹುದಲಂದ ಮ್ಯಾಲ ತೆಗಿತಾರ. ಹುಚ್ಚಿ ನಿನ್ ಕಿತ್ತವ್ರು ಬರಂಗಿಲ್ಲ, ಎಲ್ಲಾರು ಹಾಕಿ ಒತ್ತವರೇ ಬರ್ತಾರ ಅಂತ ಆಕಳ ಹೇಳ್ತದ ಬಂಧುಗಳೇ. ಹೌದು, ಇದು ಹೇಳಾಕ ದೃಷ್ಟಾಂತದ. ಹಾ ಹಾ, ಇದಕ್ಕೆ ಸಿದ್ಧಾಂತದ. ಹೆಂಗ್ರಿ ಸರ? ಆಕಳ ಬಿದ್ದದ ಕೆರೆ ಹುದಿಲಿನೊಳಗ. ಆಕಳ ಬಿದ್ದದ ಕೆರೆ ಹುದಿಲಿನೊಳಗ. ಹೌದು, ನಾವು ನೀವು ಎಲ್ಲರೂ ಬಿದ್ದಿದ್ದೇವು ಪ್ರಪಂಚ ಎಂಬ ಹುದಿಲಿನೊಳಗ. ಹೌದು, ಹೆಂಗ ಹಾ ಹಾ, ನನ್ನ ಆಕಳ ಹುದಲಾಗಿ ಸಿಕ್ಕೊಂಡದ ಅನ್ನೋದು. ಹೌದು. ಈ ಮಾಡ್ಯಾಳ ಗ್ರಾಮದ ಮಾಲಕ ಗುರುತಾಯ್ತಂದ್ರ 10 ಮಂದಿನ ತಗೊಂಡು ಹೋಗಿ ಕಿತ್ತೇನ ಆಕಳ ಮ್ಯಾಲ ತೆಗಿತ ನೋಡ. ಹಾ ಹಾ, ಈ ಪ್ರಪಂಚ ಹುದಿಲಿನೊಳಗಿಂದ ನಾವು ನೀವೆಲ್ಲರೂ ಕಿತ್ತು ಹೊರಗೆ ಬರ್ಬೇಕಾದ್ರ ಹೌದು, ಸ್ತೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುನಾಥನ ವಾಣಿಯನ್ನ ನಮ್ಮ ನಿಮ್ಮ ಅಂತಃಕರಣದಿಂದ ಕಿವಿದಿಂದ ಕೇಳಿದ್ದೆ ಕರೆ ಆದ್ರ ಈ ಪ್ರಪಂಚ ಎಂಬ ಹುದಿಲೊಳಗಿಂದ ಕಿತ್ತಿ ಮ್ಯಾಲ ತೆಗಿತದ ಶಾಸ್ತ್ರ ಹೇಳ್ತದ ಬಂಧುಗಳಿಗೆ. ಎಲ್ಲರಿಗೂ ಈ ಮಾತ ನೆನಪಿರ್ಬೇಕ ಮಾತನೆಪ್ಪ. ಇವತ್ತ ಹಾ ಹಾ, ಈ ಮಾಡ್ಯಾಳ ಗ್ರಾಮಕ್ಕೆ ನಾವು ಬರ್ಬೇಕಾದ್ರ ನಮ್ಮ ಆತ್ಮೀಯ ಅಣ್ಣಗಳು ಹಾ ಹಾ ಬಹಳ ಪ್ರಯತ್ನ ಮಾಡಿ ನಮ್ಮ ಊರಿಗೆ ಬರ್ಬೇಕ್ರಿ ಅಣ್ಣವ್ರ ತಂದ್ರು. ಹೌದು, ನಾನು ಗಸಕನಾಗ ಏನಂದ, ಹಾ ಏನ್ರಿಪ್ಪ, ಬರ್ತೀನಿ ತಗೋರಿ ಅಣ್ಣ ಹಿಂಗಂದ ನಾ ಮಾತಿಗೆ. ಹಾ ಹಾ, ಮಾತಿಗೆ ಖರೆ ಹಿಂದ್ರಗಡೆ ಕಷ್ಟ ಬಾಳ ಆಗಿದ್ರಿ. ಹಾ, ಹಿಂದಗಡಿ ಅವ್ರಿಗೆಲ್ಲಾ ಗುರುತದ. ಮೇಳದಾಗ ಹುಡುಗರು ಬ್ಯಾರೆ. ಹೌದು, ಎಲ್ಲಾರನ್ನ ಗೋಳೆ ಮಾಡ್ಕೊಂಡು ಅವ್ರು ಒತ್ತಾಟಿ ಹೋಗ್ಯಾರ. ಇವ್ರು ಹಚ್ಚಾರ ಫೋನ್ 11ವರೆಗೆ. ಹಾ ಹಾ, ಇವ್ರ ಫೋನ್ 11ವರೆಗೆ ಹಚ್ಚಾರ. ಆಟೋತಿಗೆ ನನ್ನ ಕೈಯನ್ ಹುಡುಗರು ಕಡ್ಯಾಕಾಗಿ ಹೋಗ್ಯಾರ. ಹೌದು, ಹೊಳ್ಳಿ ವಾಲ್ಯತ್ತಿನು ಹಾ ಹಾ, ಪರಶುವಣ್ಣಗೆ ಎಷ್ಟು ಪ್ರೇಮದಿಂದ ಇದ್ದೇವೆ, ಆತ್ಮೀಯತೆಯವರಿದ್ದೆವು. ಹೌದು, ಭಂಡಾರ ಹಿಡದ ಕಿಸಿದ್ರ ಮತ್ತ ವಾಲ್ಯಂದ ಒಂದು ಅಲ್ಲನ್ನಲ್ಲ ಈ ಶಬ್ದನು ಬರಬಾರ್ದು. ಇದನ್ನ ಉಳಿಸ್ಕೋಬೇಕು. ಆ ಹುಡುಗರು ಯಾರು ಬರ್ಲಾಗ್ತಾ ಇರಲಿಲ್ಲ. ಹೌದು, ಹಿಂಗಾಗಿ ಹಾ ಹಾ, ಅಲ್ಲೊಬ್ರನ್ನ ಇಲ್ಲೊಬ್ರನ್ನ ಎಲ್ಲಾರನ್ನ ಗೋಳೆ ಮಾಡಿಕೊಂಡ ಅವ್ರ ಮಾತಿಗೆ ಮುಟ್ಟಬೇಕ ತಿಳ್ಕೊಂಡು ಪುಣ್ಯಾತ್ಮರೇ ತಮ್ಮ ಊರಿಗೆ ನಾವು ಬಂದಿದ್ದೆವು. ಹೌದು, ನಾವು ಹಾಡುವಂತ ಹಾಡಿನಲ್ಲಿ ಮಾತಾಡ್ತಕ್ಕಂತ ಮಾತಿನಲ್ಲಿ ಭಾಷಾಡ್ತಕ್ಕಂತ ವಾದ್ಯಗಳಾಗ್ಲಿ, ಹೌದು, ದಿನನಿತ್ಯ ಸಂಗೀತದ ಹುಡುಗರು ಹಾ ಹಾ ಇವತ್ತು ಇಲ್ಲ. ಹಾ ಹಾ, ಖುಷಿ ಹೆಚ್ಕಮ್ಮ ಆದ್ರೂ ಕೂಡ ಇದು ಉತ್ನಾಳ ಗ್ರಾಮದ ಮಗ ಅಲ್ಲ, ನಮ್ಮ ಮಾಡ್ಯಾಳ ಗ್ರಾಮದ ಮನಿ ಮಗ ತಿಳ್ಬೇಕ ತಿಳ್ಕೊಂಡು ಎಲ್ಲರಿಗೂ ಕೂಡ ನಮಸ್ಕಾರಗಳನ್ನ ಹೇಳುತ್ತಾ ಇವತ್ತಿನ ದಿವಸ ಹಾ ಹಾ, ನಮ್ಮ ಸರ್ಜೋಡಿ ಸಹ ಕಲಾವಿದರು ಬಹಳ ಹೌದು, ಒಳ್ಳೆ ಉತ್ತಮ ಕಲಾವಿದರು. ಹೌದು, ಹೇಳಿದ್ರವ್ರ
ಏನತ್ರಿ ಸರ? ಸುವರ್ಣ ಕರ್ನಾಟಕದ ಅರಬಟ್ಟದ ಮನುಷ್ಯ ಬಂದಾನ ನೋಡ್ರಿಪ್ಪ. ಇರ್ಲಿ. ಹಾ ಹಾ ಅವ್ರ ಅಂದಿದ್ದ ಏನೋ ತಪ್ಪಿಲ್ಲ, ಹಂಗಿರ್ತೈತದ. ಹಾ ಹಾ ಒಂದೊಂದು ಗಾಳ್ಯಾಗ ಒಂದೊಂದ ಹೌದು ಕೆಲಸ ಆಗ್ತಿರ್ತಾವ. ಹಾಕಿರ್ತಾವ. ಇಲ್ಲಿ ಹಿರಿಯರು ಏನೋ ಒಂದ ವಿಷಯ ಹಾ ಹಾ ಅವ್ರು ಇಡ್ತೀನಿ ಅಂದ ಕೂಡ ನೀವ್ ಯಾರು ಬ್ಯಾಡ ಅಂದ್ರಿ ಏನ್ರಿ ಅವ್ರಿಗೆ? ಹಾ ಹಾ ಯಾರು ಯಾರು ಬ್ಯಾಡ ಅಂದಿಲ್ಲ. ಹಾ ಬ್ಯಾಡ ಅಂದಿಲ್ಲ ಅವ್ರು, ಬ್ಯಾಡ ಅಂದಿಲ್ಲ ಅಂದ್ರು ಅವ್ರು ಗಪ್ಪಿ ಆಗ್ಯಾರ. ಹಾ ಹಾ ಓರಿ. ಇದು ಹಾ ಆಳಂದ ತಾಲೂಕ. ಹೌದು. ಈ ತಾಲೂಕದಾಗ ಹಾ ಕಾರ್ಯಕ್ರಮ ಮಾಡ್ಬೇಕಾದ್ರ ಬಹಳ ಒಳ್ಳೆ ಮಂದಿ ಅದಾರ. ಹೌದು. ನಾವ್ ಇದೇ ಆಳಂದ ತಾಲೂಕ ಹಾ ಬಹಳ ಚಂದ ಬಹಳ ಊರುಗಳ ಕಾರ್ಯಕ್ರಮ ಕೊಟ್ಟಿದ್ದೇವೆ. ಎಳಸಂಗಿ. ಹೌದು. ಎಳಸಂಗಿಗೆ ಬಹುತೇಕ ಒಂದ್ 2-3-4 ಸಲ ಕಾರ್ಯಕ್ರಮ ಕೊಟ್ಟಿರ್ಬೇಕು ಆಳಂದ ತಾಲೂಕ. ಹೌದು. ಅವ್ರು ನೋಡಿದ್ರ ಆಳಂದ ತಾಲೂಕ ಅಂದ್ರೆ ನಾವ್ ಏನು ಮಾತಾಡ್ಲಾರ್ದೇನೆ ನಿಮ್ ಭೂಮಿಗೆ ಬರ್ಬೇಕಾಗ್ತೈತಿ. ಹೌದು. ಯಾಕಂತ ಕೇಳಿದ್ರ, ಯಾಕ್ರಿ ಸಾರ? ನೀವ್ ಎಷ್ಟು ಶಾಂತ ಸ್ವಭಾವದವ್ರ ಅದ್ರಿ. ಹೆಂಗ್ರಿಪ್ಪ? ನಾವು ಏನ್ ಹೇಳ್ತೇವೆ ಅದೇ ಸಿದ್ಧಾಂತ ತಿಳ್ಕೊಂಡ, ಹೌದು, ನಿಮ್ಮ ಅಂತಃಕರಣದಿಂದ ನಮ್ಮ ಮಾತು ಕೇಳ್ತಿರಲ್ಲ, ಅದೇ ಒಂದು ನಮಗ್ ಖುಷಿ ಅದ. ಖುಷಿ ಅದ. ಒಂದೊಂದ್ ತಾಲೂಕದಾಗ ಒಂದೊಂದ್ ಊರಾಗ ಹೋಗ್ಬೇಕ್ರಿ ಬಾಬಾ. ಹಾ ಹೋಗುದ್ರೆ ಕೂ ಹೊಡಿದಿರ್ತಾರ. ಹಂಗೆ ಏನ್ ಮಾಡ್ತಾರ? ಹಾ ಮಾತಾಡ್ಲಕತ್ಗಳೇನೆ ಹಾಡೋನು. ನೋಡ್ರಿಪ್ಪ, ಹಾಡ್ಲಕತ್ಗಳ ಏನ್ ಮಾತಾಡೋನು, ಹಾ ಪ್ರಶ್ನೆ ಮಾಡ್ಲಕತ್ಗಳನ್ನ ಸುಮ್ ಕುಡ್ರನು, ಕುಂದ್ರ ಕೆಳಗ್ ಕೂತ್ಗಳ ಮ್ಯಾಲ ಹೇಳೋನು. ಹಿಂಗದ ಒಂದೊಂದ್ ಊರಾಗ ಇಂತ ಮಂದಿ ಅದ. ಹಾ ಹಾ ನೀವೆಲ್ಲಾ ಪುಣ್ಯವಂತರು. ಯಾನೋ ದಾಂಧಿ ಇಲ್ಲಾರ್ದೇನೆ ಹಾ ಹಾ ಕೇಳತ್ರಿ. ನಮ್ಮನ್ನ ರೊಕ್ಕ ಕೊಟ್ಟ ನೀವು ಯಾಕೆ ಕರ್ಸಿರಿ? ಎದಕ್ಕೆ ಕರ್ಸಿರಿಪ್ಪ ಅಂತ ಕೇಳಿದ್ರ, ಯಾಕ್ರಿ ಸಾರ? ಎರಡೂ ಸಂಘಗಳಲ್ಲಿ ಹೌದು ಏನರೇ ತಮ್ಮ ಮನಸ್ಸಿಗೆ ಮುಟ್ಟಂಗ ಹಾ ಹಾ ಒಂದ್ ಎರಡೆರಡು ಮಾತುಗಳ ಹೇಳ್ತಾರ. ಒಂದ್ ಎರಡೆರಡು ಪದ್ಯಗಳನ್ನ ಇವ್ರು ಹಾಡ್ತಾರ ಅಂತೇಳಿ ನಿಮ್ ಊರಿಗೆ ನಮ್ಮನ್ನ ಕರ್ಸಿರಿ. ಹೌದು ಬಂಧುಗಳೇ, ಹಾ ಸಂಧಿಗೆ ಒಂದ್ ಎರಡೆರಡು ಮಾತುಗಳನ್ನ ಹೇಳಿ. ನಾ ಸಣ್ಣ ಹುಡುಗಾಗಿ ತಮ್ಮ ಮುಂದೆ ಹೇಳ್ತೇನು. ಹೌದು. ಮಾತು ಎಲ್ಲರಿಗೂ ಲಕ್ಷ್ಯ ಇರ್ಬೇಕ. ಹಾ ಹಾ ಏನ್ ಹೇಳುದು ಅಂತ ಕೇಳಿದ್ರೆ, ಏನ್ ಹೇಳಿದ್ರಿ ಸರ ಮಾತಾ? ಮುಪ್ಪಾ ವಯಸ್ಸಾದ ಬಳಿಕ. ಹೌದು. ಮುಪ್ಪಾ ವಯಸ್ಸಾದ ಬಳಿಕ ಹಾ ಹಾ ಹಡದ ತಾಯಿ ತಂದೆಗೆ. ಹೌದು. ಹಡದ ತಾಯಿ ತಂದೆಗೆ ಹೊಟ್ಟೆ ತುಂಬಾ ಅನ್ನ ಹಾಕಿ ಜೋಪಾನ ಮಾಡ್ಬೇಕು ಅಂತ ಹೇಳಿದ ಮಾತದ ಪುಣ್ಯಾತ್ಮರೇ, ಈ ಗ್ರಾಮದವ್ರು ತಾವೆಲ್ಲರೂ ಈ ಮಾತು ನೆನಪಿಟ್ಕೊಂಡು ಹೋಗ್ಬೇಕಂತ ತಿಳ್ಕೊಂಡು ತಮ್ಮಲ್ಲಿ ವಿನಂತಿ. ಪುಣ್ಯಾತ್ಮ ಸರ ಏನಂದ್ರಿ ಮಾತಾ? ಮುಪ್ಪಾ ವಯಸ್ಸಾದ ಬಳಿಕ. ಹೌದು. ಹಡದ ತಾಯಿ ತಂದೆಗೆ. ಹಾ ಹಾ ಇವ ಏನಲ್ಲ ಬಿಡುಕಿ ನಾವು. ಹಾ ಸಿದ್ದು ಇಲ್ಲ, ಇವ ಏನತ್ತಾನ. ಹಾ ಹಾ ಸರ್, ಈ ಮಾತಿ ಪ್ರತಿ ತಾವು ಟಾಳಿ ಹೊಡಸ್ತೀರಿ. ಹೌದು. ಇಲ್ಲೆಲ್ಲಾ ಮಂದಿ ಗಪ್ಪೆ ಕುಂಡ್ರಲತ್ತದ, ಟಾಳಿ ಹೊಡಿಯಲ್ತ ಯಾಕೆ ಹೊಡಿಯಲ್ತತಿ? ಹಾ ಸಿದ್ದು ಕೇಳ್ತಾನ್ರಿ. ಸಿದ್ಧಲಿಂಗ. ಹಾ ಹಾ ಸಿದ್ಧಲಿಂಗ ಒಂದೊಂದು ಜಾಗದಾಗ ಒಂದೊಂದು ಇರ್ತದ. ದಾಂಧಿ ಮಾಡದ ಕೂತ್ ಕೇಳ್ತಾರ, ಅದೇ ಚಲೋ ಅಲ್ಲ ನಿನಗೆ? ಹಾ ಅವ್ರು ತಿಳುವಳಿಕೆ ಅವ್ರ ಸಂಪಾಯ್ ಕುತ್ತ ಜನ. ಆ ಸಂದರ್ಭ ಬಂದಾಗ ಅವ್ರ ಎಲ್ಲ ಹೊಡಿದ್ರೆ ಟಾಳಿತಾನೆ. ಇವ ಏನತ್ತ, ನೀವು ಆ ಸ್ವಾಮಿಗಳು ಪ್ರವಚನ ಹೇಳ್ದಂಗ ಮಾಡ್ಲತ್ತ. ನೀವು ಸ್ವಾಮಿಗಳು ಹೆಂಗ್ರಿ ಸರ? ಸ್ವಾಮಿಗಳು ಹೆಂಗ ಪ್ರವಚನ ಮಾಡತ್, ಈಗ ಮಳಸಿದ ಮುತ್ತನ ಗುಡಿ ಅದ್ ನೋಡ. ಗುಡಿ ಅದಲ್ರಿಪ್ಪ. ಇರ್ಲಿ, ವಿಷಯ ಕಡೆ ಹೋಗ್ಬೇಕಾಗತೈತಿ. ಹಾ ಹಾ ಮುಪ್ಪಾ ವಯಸ್ಸಾದ ಬಳಿಕ. ಹೌದು. ಹಡದ ತಾಯಿ ತಂದೆಗೆ ಯಾಕೆ ಹೊಟ್ಟೆ ತುಂಬಾ ಅನ್ನ ಹಾಕಿ ಜೋಪಾನ ಮಾಡ್ಬೇಕು ಅಂತ ಕೇಳಿದ್ರ, ಹಾ ಹಾ ಸರ ನಾವು ನೀವು ಎಲ್ಲರೂ ಸಣ್ಣ ಮಕ್ಕಳಿದ್ದಾಗ ನಮ್ಮ ತಾಯಿ ನಮ್ಮನ್ನ ಹೆಂಗ ಜೋಕಿ ಮಾಡ್ಯಾಳಪ್ಪ ಅಂತ ಕೇಳಿದ್ರ, ಹೆಂಗ್ರಿಪ್ಪ? ಗಂಗಾಳದಾಗ ಹಾಲ ಅನ್ನ ಹೈಕೊಂಡ ಮಗನಿಗೆ ಊಟ ಮಾಡ್ಸಕ ತಾಯಿ ಬೆನ್ ಹತ್ತದಕರ, ಸಣ್ಣ ಮಗ ಮುಂದ್ ಓಡಾಕರ ತಾಯಿ ತಾಳ ಏನಂತಾಳ್ರಿ ಸರ? ಏ ಮಗ, ಊಟ ಮಾಡ್ತೋ ಏನ ನಾಯಿಗೆ ಹಾಕಲು, ಊಟ ಮಾಡ್ತೋ ಏನ ಬೆಕ್ಕಿಗೆ ಹಾಕಲು. ಹೌದು. ನೀ ಉಳ್ಳಿಕ್ಕಂದ್ರ ನಾನೇ ಉಣ್ತೀನೋ ಮಗ ತಿಳ್ಕೊಂಡು ಗಂಗಾಳದನ್ನ ತುತ್ತು ತಗೊಂಡ ತಾಯಿ ಬಾಯಾಗ ಇಟ್ಕೊಂಡಂಗ ಮಾಡ್ಯಾಳ. ತುತ್ತು ತಾಯಿ ತಿಂದಿಲ್ಲ. ಹೌದು. ತಾಯಿ ತುತ್ತು ತಗೊಂಡು ಬಾಯಾಗ ಇಟ್ಕೊಂಡಾಗ ಆ ಮಾಡುದ ಕೂಡಲೇ ಕೂಸು ಬಾಯಿ ತರದಕರ ಕೂಸಿನ ಬಾಯಾಗ ಹಾಕಿ ತಾಯಿ ನಮಗ ನಿಮ್ಗೆ ಉಣಸಾಳ. ಪುಣ್ಯಾತ್ಮರೇ, ಹೌದು, ಜೋಕಿ ಮಾಡ್ಯಾಳ. ನಮ್ಮ ತಂದೆ ನಮ್ಮನ್ನ ಹೆಂಗ ಜೋಕಿ ಮಾಡ್ಯಾನ? ಹೆಂಗ್ರಿ ಸರ? ಆಳಂದ ಬಜಾರಕ್ಕ ತಂದಿ ಹೊಂಟ ನಿತ್ತ. ಹೌದು. 6 ವರ್ಷದ ಸಣ್ಣ ಮಗ ಫಸ್ಟಲ್ ಹಾರಿ ಬಂದ ತಂದಿ ಕಿರ್ಬ ಹಿಡ್ದ ತಾನ. ಏನಂತಾನ್ರಿಪ್ಪ? ನಾನು ನಿನ್ನ ಜೋಡಿ ಬಜಾರಕ್ಕೆ ಬರ್ತೀನಿ ಅಂದ. ಅವಾಗ ತಂದೆ ಹೇಳ್ತಾನ, ಏನತ್ರಿಪ್ಪ? ಏ ಮಗ, ಜಿಟಿ ಮಳಿ ಹತ್ಲಕತ್ತದ. ಹೌದು. ನಿನ್ನ ತಲೆ ತೊಯ್ದು, ನಿನ್ನ ನೆತ್ತಿ ತೊಯ್ದು, ನಿನಗ ನೆಗಡಿ ಬಂದು ಉರಿ ಚಳಿ ಬರ್ತಾವ ಮಗ. ನನ್ನ ಬೆನ್ನ ಹತ್ತಿ ನೀ ಬರ್ಬೇಡು. ಹೌದು, ಬರ್ಬೇಡು. ನೀ ಏನ್ ಬೇಡ್ತಿ ಬೇಡಿದ್ದೆ ನಾ ತಂದು ಕೊಡ್ತೀನಿ ತಿಳ್ಕೊಂಡು 6-7 ವರ್ಷದ ಸಣ್ಣ ಮಗನ ತಂದೆ ಮನ್ಯಾಗ ಬಿಟ್ಟು ತಂದೆ ಬಜಾರಕ್ಕೆ ಹೋಗಿ ಮಗ ಏನ್ ಬೇಡ್ತಾನ ನೋಡು ಪುಣ್ಯಾತ್ಮರೇ, ಬೇಡಿದ್ದೆ ತಂದು ಬಾಯಾಂದ ತೆಗೆದ ಬಾಯಾಗ ಹಾಕಿ ಪುಣ್ಯಾತ್ಮರೇ ನಮಗ ನಿಮಗ ತಂದೆ ಜೋಪಾನ ಮಾಡ್ಯಾನ ಜೋಕಿ. ತಾಯಿ ತಂದೆಗೆ 80-85 ವಯಸ್ಸಾಯ್ತು. ಅವ್ರಿಗೆ ಎದ್ದು ಒಂದಾಕ್ ಹೋಲಾಕ್ ಬರುದಿಲ್ಲ, ಎರಡಾಕ್ ಹೋಲಾಕ್ ಬರಲಾರಂತ ಟೈಮ್ ತಾಯಿ ತಂದೆಗೆ ಆಯ್ತಂದ್ರ ಅವಾಗ ಮಕ್ಕಳಿದ್ದವ್ರು ಹೇಳ್ಬೇಕ, ಏನತ್ರಿಪ್ಪ? ತಾಯಿ ಮತ್ತು ತಂದೆ ನನ್ನ ಸಂಸಾರಕ್ಕಾಗಿ, ನನ್ನ ಪ್ರಪಂಚಕ್ಕಾಗಿ ನೀವು ರಗಡ ದುಡಿದಿರಿ. ಇನ್ನು ಮ್ಯಾಲ ನೀವು ದುಡಿದು ಬೇಡ ದುಡಿದು ನೀವು ಏನ್ ಬೇಡ್ತೀರಿ ಬೇಡ್ರಿ. ಬೇಡಿದ್ದೆ ನಾ ತಂದು ಕೊಡ್ತೀನಿ ತಿಳ್ಕೊಂಡ ಮುಪ್ಪಾ ವಯಸ್ಸಾದ ಬಳಿಕ ಹಡದ ತಾಯಿ ತಂದಿನ ಮನಿ ಒಳಗೆ ಬಿಟ್ಟು ಆ ತಾಯಿ ತಂದೆ ಏನ್ ಬೇಡ್ತಾರ ನೋಡ,
ಹಾ, ಹಾ. ಬೇಡಿದ್ದೆ ತಂದು ಬಾಯ ಅಂತ ತೆಗೆದು ಬಾಯಾಗ ಹಾಕಿ ಯಾವ ಮಕ್ಕಳು ಜ್ವಾಕಿ ಮಾಡ್ತಾವ ನೋಡು ಹೌದು. ಅವ್ರೇ ತಾಯಿ ಮಕ್ಕಳು ಇರ್ಲಿಕ್ಕ ನಾಯಕಿತ್ತ ಕಡಿ ಮಕ್ಕಳು ಅಂತ ಶಾಸ್ತ್ರ ಹೇಳ್ತದ ಬಂಧುಗಳೇ, ಕಡಿ ಮಕ್ಕಳು ಅಂತ ಹೇಳಿ. ಹೌದು ಹೌದು. ಇದನ್ನ ತಿಳ್ಕೊಂಡ ನಾವು ನೀವು ಎಲ್ಲರೂ ಹಾ ಹಾ ನಡಿಬೇಕಾಗ್ತೈತಿ ನನ್ನ ಆತ್ಮೀಯ ಬಂಧುಗಳೇ. ಹೌದು. ಬಹಳ ಮಾತಾಡಲಾರ್ದೇನೆ ಹಾ ಹಾ ಇವತ್ತಿನ ದಿವಸ ನಮ್ಮ ಸರಜೋಡಿ ಸಹ ಕಲಾವಿದರು ಹೌದು ಬಂದ ಮುಂದ ಕೂರ್ಗಿ ಕೊಳ್ಳ ಕಟ್ಟ್ಯಾರ. ಕೂರ್ಗಿ ಕೊಳ್ಳ ಕಟ್ಟ್ಯಾರ. ಹೌದು. ವಿಷಯನು ಬಹಳ ಚಂದ. ಹಾ ಹಾ ಮಾತಾಡೋರು ಅದಾರ ಬಹುತೇಕ ವಿಷಯ ಇಡ್ತಾರ ನಾ ತಿಳ್ಕೊಂಡಿದ್ದ. ಹಾ ಹಾ ಅವ್ರ ಏನೋ ವಿಷಯ ಇಟ್ಟಿಲ್ಲ. ಹಾ ತಮ್ಗೆಲ್ಲರಿಗೂ ಆನಂದ ಆಗುವಂಗ ನೀವೆಲ್ಲರೂ ಕೂಡ ಒಂದು ವಿಷಯ ಇಡತ್ರಿ. ಎಲ್ಲರೂ ಕೈ ಇದ್ದವ್ರು ಹಿಂಗ್ ಹೊಡೆದ್ರಿ ಅಂದ್ರೆ ನಾವು ವಿಷಯ ಇಟ್ಟೇ ಬಿಡ್ತೀವಿ. ಹಾ ಹಾ ಕೈ ಇದ್ದವ್ರು ಹಂಗ್ರಿ. ಇದು ಹೆಂಗ ಆಲತ್ತದ ಕೇಳಿದ್ರೆ ಹೆಂಗ್ರಿಪ್ಪ? ತಪ್ಪು ಯಾರು ಭಾವಿಸಬಾರದು. ಹಾ ಹಾ ಈ ಮಳಸದ ಮುತ್ಯಾನ ಜಾತ್ರೆ ಒಳಗ ಹೌದು ಪುರಾಣ ಹಚ್ಚಿದ್ರ. ಪುರಾಣ ಹಚ್ಚಿದ್ರು. ಹಾ ಹಾ ಒಂದ್ ಮುದಿಕ್ ಬಾಳ ಆಡ್ಮುಟ್ಟಿತ್ರಿ. ಮುದಿಕ್ ಅಂದ್ರ ವಯಸ್ಸದಕ್ಕಿದ್ರಲ್ಲ 60 ವರ್ಷ ಆಯ್ ಹಾಲಕ್ ಬಂದಿದಳು. ಹಾ ಹಾ ಆಕೆ ಒಟ್ಟ ಪುರಾಣ ಪ್ರವಚನ ಅಭ್ಯಾಸ ಇದ್ದಿದ್ರಿ. ಮುದುಕಿ ಗೊತ್ತೇ ಇದ್ದಿದ್ದಿಲ್ಲ. ಹಾ ಹಾ ಬಗಲನ ಮನೆಯವ್ರ ಅಲ್ಲಾಕತ್ರ ಏನತ್ರಿಪ್ಪ? ತಿಂಗಳಾಂತರ ಪುರಾಣ ನಡೆದದ. ಒಂದು ದಿವಸ ನೀ ಬರುವಲ್ಲಿ. ಹೌದು. ಇನ್ನು 8 ದಿವಸದೊಳಗ ಪುರಾಣ ಮುಗಿತದ, ಮಾಮಂಗಲ್ ಆಗುದದ. ಹೌದು. ನೀ ಬಾ ತಿಳ್ಕೊಂಡು ಬಾಳ ಜೋರಾಜೋರ್ಲಿ ಮಾಡಿ ಇಬ್ರು ಕೈ ಹಿಡ್ಕೊಂಡಾಕಿನ ತಗೊಂಡ್ ಬಂದ್ರು ಗುಡಿಗೆ. ಇಲ್ಲ ಸುಡಗಾಡಕ್ಕ ಇಲ್ಲ ಹೇಳ ಹತ್ತಿನ ಗುಡಿ ಮುಂದೆ ಪ್ರವಚನ ಅಂತ ಹೇಳಿ. ಹಾ ಹಾ ತಂದ ಮುದುಕಿನ ಕರ್ಕೊಂಡು ಬಂದ್ರು. ಮಂದ್ಯಾಗ ಬಂದು ಮುದುಕಿ ಕೊತ್ತು. ಹಾ ಹಾ ಪುರಾಣ ಚಾಲು ಮಾಡಿ ಲಾಸ್ಟಿಗೆ ಪುರಾಣ ಮುಗಿಸು ಮುಂದ ಹಾ ಹಾ ಅವ ಒಂದು ಭಾಷೆ ಹೇಳ್ತಿದ್ರು ಅವ್ರು. ಏನತ್ರಿಪ್ಪ? ಜೈ ಮಂಗಲಂ ಜಯ ನಮ ಪಾರ್ವತಿ ಶಿವಹರ ಮಹಾದೇವಿ ಹಿಂಗ ಅನವ. ಹಾ 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 ಎಲ್ಲಾರು ಅನವ್ರು ಎಲ್ಲಾರು ಕರೆ. ಎಲ್ಲಾರ ಮೇಲೆ ಅವನ್ ಎದುರಿಡೋ ಕರೆ. ಮುದಿಕ್ ಒಟ್ಟಲ್ಲಾಗ್ತಾ ಇರಲಿಲ್ಲ. ಮುದಿಕ್ ಗಪ್ ಕೂರುದು. ಮುದಿಕ್ ಗಪ್ಪೇ ಇರುದು. ಎಲ್ಲಾರು ಅನವ್ರು ಮುದಿಕ್ ಅನ್ನೋಲ್ಲ ಗಪ್ ಕೂತು 4 ದಿವಸ ಹೋಯ್ತ ಪುರಾಣ. ಇನ್ನು ಪುರಾಣ ಮುಗಿಸೋದ 4 ದಿನ ಇತ್ತು. ಭಯಂಕರ ಸಿಟ್ಟು ಬಂತು ಸ್ವಾಮಿ. ಹೌದು. ಅವ ಲಾಸ್ಟ್ನೇದು ಮುಗಿಸದ. ಹಾ ಜೈ ಮಂಗಲಂ ಜಯ ನಮ ಪಾರ್ವತಿ ಶಿವಹರ ಮಹಾದೇವಿ ಅಂದ್ರೆ ಎಲ್ಲಾರು ಅಂದ್ರು. ಈ ಮುದಿಕ್ ಮತ್ತ ಅಲ್ಲಿಲ್ರಿ. ಗಪ್ಪೆ ಕೂತು ಮುದಿಕಿ ಸಿಟ್ಟು ಬಂದು ಸ್ವಾಮಿಗಂದ. ಹಾ ಹಾ ಆಯಿ ಜರ ಎದ್ದು ನಿಂದ್ರಣ್ಣ. ಸ್ವಾಮಿ ಆಯಿಗಂದ್ರೆ ಮತ್ತೆ ನೀ ಎದ್ದಿ ಮತ್ತ. ಹಾ ಹಾ ಎದ್ದು ನಿಂದ್ರ ಅಂದ ಕೂಡ ನಡ ಮಂದ್ಯಾಗ ಆಯಿ ಎದ್ದು ನಿಂತಳು. ಹಾ 4 ದಿವಸ ಆಯ್ತು. ಹೌದು. ನೀ ಪ್ರವಚನಕ್ಕೆ ಬರ್ಲಾತಿದ, ನಾನ್ ನೋಡ್ಲಾತಿದ. ಹೌದು. ಎಲ್ಲಾರು ಅತ್ತಾರ ಸರಿ ನೀ ಅನ್ನೋಲ್ಲಿ ಯಾಕತ್ ಕೇಳ್ದ. ಅವಾಗ ಮುದಿಕಂದಳು ಯಾರು ಅನ್ನೋದನ್ನ ಹಾಕಿ. ಜೈ ಮಂಗಲಂ ಜಯ ನಮ ಪಾರ್ವತಿ ಶಿವಹರ ಮಹಾದೇವಿ ಯಾನಂದಿ ಇನ್ನೊಮ್ಮೆ ಅನ್ನೋದಳಕಿ. ಇನ್ನೊಮ್ಮೆ ಅನ್ನು ಜೈ ಮಂಗಲಂ ಜಯ ನಮ ಪಾರ್ವತಿ ಶಿವ ಯಾನಂದಿ ಅಂದಳಕಿ. ನಾ ಇಂತಕ್ಕೆ ಇರ್ಲಕ್ಕಾಗೆ. ಹೌದು. ನಾ ಬರ್ಚಕ್ ವಯಸ್ಸು ಗಟ್ಟುಮುಟ್ಟು ಇರಾಕಾಗೆ. ನನ್ನ ಮ್ಯಾಲ ಹೌದು ಸಮತ್ಯಾಗಿ ಬಂದಳ. ಆ ಪಾರಿ ಹೆಸರು ನಾಯಕಲ್ಲಿ ನೋಡಿ. ಆ ಪಾರಿ ಹೆಸರು ನಾಯಕಲ್ಲಿ. ಅಂದಳು. ಅವ ಸ್ವಾಮಿ ಅಂದ ಪಾರಿ ಹೆಸರು ಬಿಡು ಶಿವನ ಹೆಸರು ಅನ್ನೊಂದು. ನೀ ಶಿವನ ಹೆಸರು ಅನ್ನೊಂದು ಕೂಡ ಮುದಿಕ ಅನ್ಬೇಕ್ರಿ. ಏನಂತಪ್ಪ? ನಾ ಜಗ ಜಟ್ಟಾಗಿದ್ದೆ ನೋಡ್ಲಕ್ಕ ರೂಪದಲ್ಲಿ ಲಾವಣ್ಯ ಇದ್ದೆ ಕರೆ. ಇಂತಕ್ಕೆ ಇರ್ಲಕ್ಕಾಗೆ. ಹೌದಾ? ನನ್ನ ಹಾಟ್ಯ ನನ್ನ ಗಂಡ ಶಿವ ಅಕ್ಕಿನ ತಂದ್ರೆ ಅವನ ಹೆಸರು ನಾ ಹಂಗ ಹೇಳಿ ಸಮಾಧಾನ ಅಕ್ಕಿ ಹೆಣ್ಣಿ ಬಿಡ್ಕೊಳ್ದ. ಗಂಡನ ಹೆಸರು ಶಿವಪ್ಪತ್ತೇನ್ರಿ? ಇಲ್ಲ ಮುಲ್ಲಾ ಇತ್ತು. ಶಿವಪ್ಪ ಗಂಡನ ಹೆಸರು ಇತ್ತು. ಆಕಿ ಹಿಂಗ್ ತಿಳ್ಕೊಂಡಾಳ. ಪುರಾಣಕಾರ ಏನತ್ರಿಪ್ಪ? ಯವ್ವ ಆಯಿ ನಿನ್ನ ಗಂಡನ ಹೆಸರು ಶಿವಪ್ಪ ಇರೋಲ್ಯಾಕ ನಿನ್ನ ಗಂಡನ ಹೆಸರು ಹೇಳಬೇಡ. ಈ ಜಗತ್ತದ ಒಡೆಯ ಅದಾನ. ನಿಮ್ಮ ಪಾಲಕ ಅದಾನ ಮುಕ್ಕಣ್ಣ ಶಿವರಾಯಿಗೆ ನೀನ್ ನೆನಸ್ಕರೆ. ನಿನ್ನ ಗಂಡಗೆ ನೆನಸ್ಬೇಡ. ಇದನ್ನ ಮೊದಲೇ ಹೇಳಿದ್ದೆ. ನಾ ಮೊದಲೇ ಹೇಳ್ತಿದ್ದೆ. ಮೊದಲೇ ಹೇಳಬೇಕು. ಇದು ಆಳಂದ ಗ್ರಾಮ. ಹೌದು. ಆಳಂದ ತಾಲೂಕು ಮಾಡ್ಯಾಳ ಗ್ರಾಮದೊಳಗ ಮೊದಲೇ ಹೇಳಿದ್ರ ನೆನಸ್ತಿದ್ದ ಅವ್ರು ಮಾಡ್ಲತ್ತಾರ ಇವತ್ತು ವಿಷಯ. ಹೌದು. ಇರ್ಲಿ, ಬಹಳ ಮಾತಾಡುವಂತ ವಿಶೇಷ ಇಲ್ಲ. ಇಲ್ಲಿ ಒಂದು ವಾದದ. ಏನ್ರಿ ಸರ ವಾದ? ಏನಪ್ಪಾ ಅಂತ ಕೇಳಿದ್ರ ಏನ್ರಿಪ್ಪ? ನಾನು ಹೌದು ನನ್ನದು ಶ್ರೇಷ್ಠ. ಏನ ನೀನು ನಿನ್ನದು ಶ್ರೇಷ್ಠ. ಹೌದು. ನಾನು ನನ್ನದು ಹಿಡ್ಕೊಂಡು ಮುಕ್ತಿಗೆ ಹೋದವ್ರು ಯಾರು? ಇನ್ನು ನೀನು ನಿನ್ನದು ಹಿಡ್ಕೊಂಡು ಮುಕ್ತಿಗೆ ಹೋದವರು ಯಾರು ಅಂತಕ್ಕಂತ 2 ವಿಷಯ ಅದಾವ. ಹೌದು. ಇದ್ರೊಳಗೆ ನಮ್ಮ ಸರಜೋಡಿ ಕಲಾವಿದರು ಯಾವ ವಿಷಯ ಹಿಡ್ಕೊಳ್ಳಿ ಅವ್ರು ಬಿಟ್ಟಿರ್ತಕ್ಕಂತ ವಿಷಯನ್ನ ಏನಾಯ್ತ್ರಿ? ಏನೊಂದಿಲ್ಲ. ಕಡೆ ನಮ್ ಕಡೆ ಏನಿಲ್ಲಲ್ರಿ? ಇಲ್ಲ. ಇಲ್ಲಿ ನಮ್ ಕಡೆ ನಡ್ದ ಸುಮ್ಕೊಂಡ್ರು ಹೋಗ. ಏನ್ ಕಕ್ಕ ಬರಿ ಕಡೆ ಹೇಳ ಬರಿ.
ಇವೆರಡು ವಿಷಯ ಇಟ್ಟಿನಿ ಯಾವ್ದವ್ರು ಹಿಡ್ಕೋತಾರ ಹಿಡ್ಕೊಳ್ಳಿ ಹಿಡ್ಕೊಂಡು ಬೆಳೆಸಲಿ. ಹಾ ಈಗ ಈಗ ಎಂತಾದ ಗುರುವಿನ ಲೀಲಾ. ಹೌದು ಶಿಷ್ಯಗ ಕುಡದಂಗ ಸಕ್ಕರೆ ಹಾಲು ಅಂತ ಹಾಲ ಒಂದು 2 ನುಡಿ ಚಾಲ ಹಾಡಿ ಸಾಕಲ್ಲದ್ರಿ ಪಾಳೆ ಕೊಡಮ್